ಸೋಪ್ ರಿಯಾಕ್ಟ್ ಆಗಲ್ಲ. ಏನು ಫಾರ್ಮೇಷನ್ ಆಗುತ್ತೆ ನಮ್ಗೆ ಇಲ್ಲಿ ಕರ್ಡಿ ಲೇಯರ್ ಏನಾಗ್ಲತ್ತ ಅಲ್ಲಿ ಕರ್ಡಿ ಏನಾಗುತ್ತೆ ಫಾರ್ಮೇಷನ್ ಆಗ್ಲತ್ತೆ. ಅದ್ರಾಗ ಡಿ ಒಳಗೆ ಏನದ ಇದ್ರಾಗ ಹಾರ್ಡ್ ವಾಟರ್ ಅದ. ಸೊ ಬಟ್ ಇದ್ರಾಗ ನೋಡಿ, ಇದ್ರಾಗ ನೋಡಿದಾಗ ನಿಮ್ಗೆ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಬಬಲ್ಸ್ ಅಥವಾ ಏನಾಗ್ತದ ಫೋಮ್ ಏನಾಗ್ಲತ್ತ ಫಾರ್ಮೇಷನ್ ಆಗುತ್ತೆ. ಅದ್ರಾಗದ ಯಾಕಪ್ಪ ಅಂದಿದ್ದಾಗ ಏನದ ನಮ್ಗೆ ಇಲ್ಲಿ ಡಿಸ್ಟಿಲ್ಡ್ ವಾಟರ್ ಅದ. ಏನಾಗ್ತದೆ ಸೋಪ್ ಏನಾಗ್ತದೆ ಡಿಸ್ಟಿಲ್ ವಾಟರ್ ಜೊತೆ ರಿಯಾಕ್ಟ್ ಆಗ್ಲತ್ತದ ಮತ್ತು ಹಾರ್ಡ್ ವಾಟರ್ ಜೊತೆ ಏನಾಗಲ್ಲ ಇಲ್ಲಿ ರಿಯಾಕ್ಟ್ ಆಗಲ್ಲ. ಏನು ಫಾರ್ಮೇಷನ್ ಮಾಡ್ತದೆ ನಮ್ಮಲ್ಲಿ ಕರಡಿ ಲೇಯರ್ ಏನಾಗುತ್ತೆ ಅಲ್ಲಿ ಫಾರ್ಮೇಷನ್ ಮಾಡ್ತಾ ಅಂತ ಗೊತ್ತೈತಿ. ಯಾವುದು ಆಕ್ಟಿವಿಟಿ 4.11 ಅಂತ ಹೇಳ್ತಾರೆ. ಸೊ ಏನು ತೊಗೊಂಡು ಸಿಂಪಲ್ ಆಗಿ ಒಂದು ಡಿಸ್ಟಿಲ್ ವಾಟರ್ ತೊಗೊಂಡಿದ್ದೀವಿ, ಒಂದು ಹಾರ್ಡ್ ವಾಟರ್ ತೊಗೊಂಡಿದ್ದೀವಿ. ಅದ್ರಾಗ ಏನು ಮಿಕ್ಸ್ ಮಾಡಿದ್ದೀವಪ್ಪ ಅಂತಂದ್ರೆ ನಾವು ಅಲ್ಲಿ ಸೋಪ್ ಸೊಲ್ಯೂಷನ್ ಮಿಕ್ಸ್ ಮಾಡಿದಾಗ ಮಿಕ್ಸ್ ಮಾಡಿದಾಗ ಡಿಸ್ಟಿಲ್ ವಾಟರ್ ಒಳಗೆ ಏನಾಗ್ಲತ್ತ ಅಲ್ಲಿ ಫೋಮ್ ಫಾರ್ಮೇಷನ್ ಆಯಿತು. ಬಟ್ ಇದ್ರಾಗ ಏನಾಯಿತು ಹಾರ್ಡ್ ವಾಟರ್ನಾಗ ಫೋಮ್ ಫಾರ್ಮೇಷನ್ ಆಗಿಲ್ಲ, ಮಿಲ್ಕಿ ಕರ್ಡಿ ಏನಾಗಿದೆ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದಿ ಆಕ್ಟಿವಿಟಿ ಆಫ್ 4.11. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.